ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಮನೇಲಿ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಸೊ ಯಾರು ಬರ್ತಡೇ ಅಂತ ಎಂಡ್ ಆಫ್ ದ ವಿಡಿಯೋ ಗೊತ್ತಾಗುತ್ತೆ. ಸೊ ಶಾನು ಮಲಗಿದ್ದಾಳೆ ನೋಡಿ, ಎದ್ದೇಳಿಸ್ಬೇಕು. ರಾತ್ರಿ 8:30 ಆಗ್ತಾಯಿದೆ. ಇವಾಗ ಪ್ರೀತಿ ಎದ್ದೇಳಿಸ್ತಿದ್ದಾಳೆ, ಆದರೂ ಎದ್ದೇಳ್ತಾ ಇಲ್ಲ. ಸೊ ಶಾನು ನೋಡಿ ನಿದ್ದೆ ಮಾಡ್ತಾ ಇದ್ದಾಳೆ. ಸರ್ಪ್ರೈಸ್ ಆಗಿರುತ್ತೆ ಅವಳಿಗೆ ಎದ್ದ ತಕ್ಷಣ, ಯಾಕಂದರೆ ಬಲೂನ್ಸ್ ಎಲ್ಲ ಊಡ್ತಾ ಇದೆಯಲ್ಲ, ಬಲೂನ್ಸ್ ಅಂದರೆ ತುಂಬ ಇಷ್ಟ ಅವಳಿಗೆ. ಸೊ ಫ್ರೆಂಡ್ಸ್, ಬನ್ನಿ ಬರ್ತಡೇ ಡೆಕೋರೇಷನ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಪ್ರೀತಿ ಬಲೂನ್ಸ್ಗೆ ಎಷ್ಟು ಕಾಸ್ಟ್ ಆಯ್ತು ಅಂತ ಲೆಕ್ಕಾಚಾರ ಆಗ್ತಾ ಇದ್ದಿದ್ಲು. ಸೊ ನನ್ನ ಗಂಡ ಡೆಕೋರೇಷನ್ ಮಾಡ್ತಾ ಇದ್ದಾರೆ. ಸೊ ನಾನು ಮತ್ತು ಅಕ್ಕನ ಮಗಳು ಇಬ್ಬರು ಹೆಲ್ಪರ್ ಆಗಿದ್ವಿ. ಈಗ ನೋಡಿ ಶಾಲೆ ಎದ್ದಿದ್ದಾಳೆ. ಈಗ ಎದ್ದು ಫುಲ್ ಎದುರುಗಡೆ ಬಂದ್ಲು ನೋಡಿ. ಸೊ ಏನು ಮಾಡ್ತಾಳೆ ನೋಡುವ. ಇನ್ನೂ ಗೊತ್ತಿಲ್ಲ ಅವಳಿಗೆ ಯಾರು ಬರ್ತಡೆ ಅಂತ. ನಿದ್ದೆಯಿಂದ ಎದ್ದು ಕೂದಲೆಲ್ಲ ಹೆಂಗಾಗಿದೆ ನೋಡಿ. ಮತ್ತು ಆ್ಯಕ್ಷನ್ ಎಲ್ಲ ಮಾಡ್ತಾಳಪ್ಪ ವಿಡಿಯೋ ಮುಂದೆ ಬಂದು. ಸೊ ಫ್ರೆಂಡ್ಸ್, ಡೆಕೋರೇಷನ್ ಯಾವ ಥರ ಆಯಿತು ಅಂತ ಹೇಳ್ತೇನೆ ನೋಡಿ. ಸೊ ನಾನು ರೆಡಿ ಆಗ್ತಾಯಿದ್ದೆ, ಪ್ರೀತಿನ ರೆಡಿ ಆಗ್ತಾ ಇದ್ದಿದ್ಲು. ಸೊ ಫೈನಲ್ ರೆಡಿಯಾಗಿ ಆಯಿತು ನೋಡಿ. ಹ್ಯಾಪಿ ಬರ್ತಡೇ ಟು ರೂಪಾ. ಸೊ ಇವತ್ತು ನನ್ನ ಬರ್ತಡೇ ಫ್ರೆಂಡ್ಸ್. ಇವತ್ತು ನನ್ನ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಸುಮ್ಮನೆ ಮನೆಯಲ್ಲಿ ನಾವು 4 ಜನ. ಸೊ ಶಾನು ರೆಡಿ ಆಗಿದ್ದಾಳೆ ನೋಡಿ, ಎಷ್ಟು ಕ್ಯೂಟ್ ಆಗಿದ್ದಾಳೆ, ಎಷ್ಟು ಚಂದವಾಗಿ ಕಾಣಿಸ್ತಾ ಇದ್ದಾಳಲ್ಲ. ಸೊ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಿದ್ದಾಳೆ ಅಂತ, ಮತ್ತು ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ಇವಾಗ ಕೇಕ್ ಕಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಕೇಕ್ ಕಟ್ ಮಾಡ್ತಾಯಿದ್ವಿ. ಸಾಂಗ್ ಹಾಕಿದ್ರು. ಸೊ ಸಾಂಗ್ ಇದರಲ್ಲಿ ಏನಂದರೆ ವಿಡಿಯೋನೇ ಮ್ಯೂಟ್ ಆಗಿ ವಿಡಿಯೋ ಆಗಿದೆ. ಸೊ ಅದಕ್ಕೆ ಸೌಂಡ್ ಎಲ್ಲ ಬರ್ತಾ ಇಲ್ಲ. ಫೈನಲಿ ಫ್ರೆಂಡ್ಸ್, ಇವತ್ತು ನನ್ನ ಬರ್ತಡೇ ಕೇಕ್ ಕಟಿಂಗ್ ನಡೀತಾ ಇದೆ ನೋಡಿ. ಸೊ ಬರ್ತಡೇ ಕೇಕ್ ಕಟಿಂಗ್ ಅಂದರೆ ನನ್ನ ಮಗಳಿಗೆ ಬರ್ತಡೇ ಮಾಡೋದಂದರೆ ಒಂಥರ ಖುಷಿಯಾಗಿರುತ್ತೆ, ತುಂಬ ಖುಷಿ ಪಡ್ತಾಳೆ ಅವಳು. ಸೊ ನೋಡಿ, ನನಗಂತೂ ತುಂಬ ಇಷ್ಟ ಬರ್ತಡೇ ಕೇಕ್ ಕಟ್ ಮಾಡೋದು. ಬಟ್ ನನ್ನ ಬರ್ತಡೇ ಮಾಡ್ಕೊಳ್ಳೋಕ್ಕೆ ನಂಗೆ ಅಷ್ಟು ಇಷ್ಟ ಇಲ್ಲ. ಬಟ್ ಬೇರೆ ಬರ್ತಡೇ ಆದರೂ ಮಾಡೋದೊಂದು ಇಷ್ಟ ನನಗೆ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಬರ್ತಡೇ ಸೆಲೆಬ್ರೇಷನ್. ಸೊ ನನ್ನ ಮಗಳು ನನಗೆ ಕೇಕ್ ತಿನ್ನಿಸುವ ಅಂತ ಕೇಕ್ ತೆಗಿತಾ ಇದ್ದಾಳೆ. ಸೊ ನೋಡಿ ಯಾರಿಗೆ ತಿನ್ನಿಸ್ತಾಳೆ ಅಂತ, ನನಗೆ ತಿನ್ನಿಸ್ತಾ ಇರೋದು. ಸೊ ನೆಕ್ಸ್ಟ್ ಅಪ್ಪನಿಗೆ ತಿನ್ನಿಸ್ತಾ ಇದ್ದಾಳೆ ನೋಡಿ. ಉಳಿದ ಕೇಕ್ ಅವಳೇ ತಿನ್ನೋದು. ಆಲೋಚನೆ ನಮ್ಮ ಬಂಗಾರಿಗೆ ತುಂಬ ಒಳ್ಳೆ ಬುದ್ಧಿ ಇದೆ, ಅಂಡರ್ಸ್ಟ್ಯಾಂಡಿಂಗ್ಗೆ ತುಂಬ ಅರ್ಥ ಮಾಡ್ಕೊಳ್ತಾಳೆ. ಸೊ ಫ್ರೆಂಡ್ಸ್ ನೋಡಿ, ಅದ್ರ ಮೇಲೆ ಹ್ಯಾಪಿ ಬರ್ತಡೇ ರೂಪಾ ಅಂತ ಇದೆ. ಸೊ ಇವತ್ತು ನಮ್ಮ ಮನೇಲಿ ನಾವು ಮಟನ್ ಬಿರಿಯಾನಿ ಮಾಡಿದ್ವಿ. ಸೊ ಮಟನ್ ಬಿರಿಯಾನಿ ಮಾಡಿದ್ದು ನಾನೇ. ಆಮೇಲೆ ಕೊತ್ತಂಬರಿ ಮತ್ತು ಚಿಕನ್ ಫ್ರೈ ಮಾಡಿದ್ವಿ. ಸೊ 3 ಐಟಮ್ಸ್ ಮಾಡಿದ್ವಿ. ಸೊ ಫ್ರೆಂಡ್ಸ್, ಸ್ಪ್ರೈಟ್ ತಂದಿದ್ರು, ಸ್ಪ್ರೈಟ್ ಕುಡಿದು ಬಿರಿಯಾನಿ ತಿನ್ಕೊಂಡ್ವಿ. ಸೊ ಬನ್ನಿ ಊಟ ಮಾಡುವ. ಲೈಫಲ್ಲಿ ಏನಂದರೆ ನಾವು ನಮ್ಮನ್ನು ಇಷ್ಟಪಡ್ಕೊಳ್ಬೇಕು, ನೆಕ್ಸ್ಟ್ ಇನ್ನೊಬ್ಬರನ್ನು. ಇಷ್ಟು ವಯಸ್ಸಾದಮೇಲೂ ಬರ್ತಡೇ ಮಾಡ್ಕೊಳ್ಬೇಕಾ ಅಂತ ಹೇಳ್ತಾರೆ. ಸೊ ಬರ್ತಡೇ ಮಾಡ್ಕೊಳ್ಳೇಬೇಕಂತ ಏನಿಲ್ಲ. ಸೊ ಇನ್ನೊಬ್ಬರು ನಮ್ಮನ್ನು ಎಷ್ಟು ಅಂದರೆ ನಮಗೋಸ್ಕರ ಟೈಮ್ ಕೊಡ್ತಾರಾ ಇಲ್ವಾ ಅನ್ನೋದೊಂದು ಮುಖ್ಯ ಆಗಿರುತ್ತೆ.
ಸೊ ಫ್ರೆಂಡ್ಸ್, ಏನು ಗೊತ್ತಾ, ಲೈಫ್ ಅನ್ನೋದು ತುಂಬ ಚಿಕ್ಕದಾಗಿರುತ್ತೆ. ಅದರಲ್ಲಿ ನಮಗೆ ಇಷ್ಟಪಡೋರು ಒಂದು 10 ಜನ ಆದರೆ ನಮ್ಮನ್ನು ದ್ವೇಷಿಸುವಂಥವ್ರು ಒಂದು 20 ಜನ ಇರ್ತಾರೆ. ಸೊ ಹಾಗಾಗಿ ನಾವು ಇಷ್ಟಪಡೋರನ್ನ ಲೆಕ್ಕ ಹಾಕೋಣ, ಯಾಕಂದರೆ ದ್ವೇಷಿಸೋರು ಅಂತ ಲೆಕ್ಕ ಹಾಕೋಕ್ಕಾಗಲ್ಲ. ಯಾಕಂದರೆ ಅವ್ರು ನಮ್ಮನ್ನು ಇಷ್ಟಪಡಬೇಕು, ನಮ್ಮ ಜೊತೆ ಚೆನ್ನಾಗಿರಬೇಕು, ನಮ್ಮ ಜೊತೆ ಒಳ್ಳೆ ರೀತಿಯಿಂದ ಇರಬೇಕು ಅನ್ನೋದು ಕೂಡ ಒಂದು ಮೂರ್ಖತನ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮನ್ನು ಒಂದು ಜೀವ ಆದರೂ ಇಷ್ಟಪಡದಿದ್ರೆ ಸಾಕು ಲೈಫಲ್ಲಿ. ನಮ್ಮ ಲೈಫಲ್ಲಿ ನಮ್ಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರ, ಅಥವಾ ನಮ್ಮನ್ನು ಯಾರು ಪ್ರೀತಿಸ್ತಾರೆ, ಅಥವಾ ನಮ್ಮನ್ನು ಯಾರು ಗೌರವಿಸ್ತಾರೆ ನೋಡಿ, ಅವ್ರನ್ನ ಮಾತ್ರ ನಾವು ರೆಸ್ಪೆಕ್ಟ್ ಕೊಡಬೇಕು, ಗೌರವಿಸಬೇಕು. ಮತ್ತು ಅವರನ್ನು ನಾವು ಮಾತ್ರ ಒಂದು ಗೌರವ ಸ್ಥಾನದಲ್ಲಿ ಇಡಬೇಕು. ಆದರೆ ಫ್ರೆಂಡ್ಸ್, ನಮ್ಮನ್ನು ಯಾರು ಕೀಳಾಗಿ ನೋಡ್ತಾರೆ ಅಥವಾ ನಮ್ಮನ್ನು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಲ್ವಾ, ಸೊ ಅವರನ್ನು ಕೂಡ ನಾವು ಕೆಟ್ಟ ದೃಷ್ಟಿಯಲ್ಲೇ ನೋಡಬೇಕು, ಅವರನ್ನು ಕೂಡ ನಾವು ಕೀಳು ದೃಷ್ಟಿಯಲ್ಲೇ ನೋಡಬೇಕು ಅಂತ ನನ್ನ ಭಾವನೆ. ಆದರೆ ಕೆಲವು ಸಲ ಅನ್ನಿಸ್ತೆ, ಸೊ ಅವ್ರು ಆ ಥರ ನಡ್ಕೊಂಡ್ರೆ ನಾವು ಆ ಥರ ನಡ್ಕೊಂಡ್ರೆ ಸರಿಯಾಗಲ್ಲ ಅಂತ ಹೀಗೆ ಅನ್ನಿಸ್ತೆ. ಆದರೆ ನಾವು ಅದರಿಂದ ನಾವು